ಪ್ರಿಯ ವೀಕ್ಷಕರೇ, ಮೊದಲು ನಾವು ಯೋಗಾಸನವಾಗಲಿ ಪ್ರಾಣಾಯಾಮವನ್ನಾಗಲಿ ಧ್ಯಾನವನ್ನಾಗಲಿ ಮಾಡುವಾಗ ಓಂಕಾರದೊಂದಿಗೆ ಪ್ರಾರ್ಥನೆ ಮಾಡಿದಾಗ ನಮ್ಮ ಮುಂದಿನ ಕಾರ್ಯವು ಸಫಲತೆ ಆಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಹಾಗಾಗಿ ಓಂಕಾರದಿಂದ ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ನಮ್ಮ ಶ್ರೇಷ್ಠವಾದ ಹಸ್ತಗಳನ್ನು ನಮ್ಮ ಕಣ್ಣು ಮುಂದೆ ಜೋಡಿಸಲ್ಪಡೋಣ. ಕರಾಗ್ರೇ ವಸತೆ ಲಕ್ಷ್ಮೀ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತೆ ಗೌರಿ, ಪ್ರಭಾತೆ ಕರದರ್ಶನಂ. ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಯೋಗೇನ ಚಿತ್ತಸ್ಯ ಪದೇನ ವಾಚಂ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತುಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿಂ ಪ್ರಾಣತೋಸ್ಮಿ. ಓಂ ಶಾಂತಿ ಶಾಂತಿ ಶಾಂತಿ. ಭೂ ನಮಸ್ಕಾರವನ್ನು ಮಾಡೋಣ. ಮೊದಲಿಗೆ ಹಾಗೆ ಮೇಲೆ ಬರ್ತಾ ಹಸ್ತಗಳನ್ನು ರಬ್ ಮಾಡಿ ಮುಖದ ಮೇಲೆ ಮಸಾಜ್ ಮಾಡ್ತಾ ಆತ್ಮಿಕ ದೃಷ್ಟಿಯಿಂದಲೇ ಕಣ್ಣಂತೀರೋಣ. ಎಲ್ಲ ಯೋಗ ಬಂಧುಗಳಿಗೆ ಇವತ್ತಿನ ವಿಷಯವಾಗಿದೆ ಪ್ರಾಣಾಯಾಮಗಳು. ಆ ಒಂದು ಶಬ್ದದಲ್ಲೇ ಇದೆ ಅರ್ಥ ಪ್ರಾಣವಾಯು. ಪ್ರಾಣಾಯಾಮ, ಪ್ರಾಣ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥದ್ದು ಯಾನ. ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥದ್ದು ಅನ್ನಕ್ಕಿಂತಲೂ ನೀರಿಗಿಂತಲೂ ಉಸಿರು. ನಮ್ಮ ಪ್ರಾಣವು ನಮ್ಮ ಬಾಡಿಯಲ್ಲಿ ಆತ್ಮ ಇರಬೇಕು ಅಂದರೆ ಉಸಿರಾಟ ಇದ್ದರೆ ಮಾತ್ರ. ಏನೇ ಊಟ ತಿಂಡಿ ಪಡಿ ಪದಾರ್ಥಗಳಿದ್ದರೂ ಸಹ ಗಾಳಿನೇ ಇಲ್ಲ, ಪ್ರಾಣವಾಯುನೇ ಇಲ್ಲ ಅಂದರೆ ನಾವು ದೇಹದಲ್ಲಿ ಆತ್ಮ ಇರಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಪ್ರಾಣಾಯಾಮದ ಬಗ್ಗೆ ಇವತ್ತು ವಿಶೇಷವಾಗಿ ಯಥಾರ್ಥವಾಗಿ ಅರ್ಥೈಸಿಕೊಂಡು ಅನುಭವಿಸುತ್ತಾ ಮಾಡೋಣ. ಮೊಟ್ಟ ಮೊದಲನೇ ಪ್ರಾಣಾಯಾಮ ಚಂದ್ರನಾಡಿ ಪ್ರಾಣಾಯಾಮ. ಚಂದ್ರ ಅಂದರೆ ನಮಗೆ ಗೊತ್ತಾಗ್ತದೆ ಶೀತಕ್ಕೆ ಸಂಬಂಧಪಟ್ಟಂಥದ್ದು. ಸೂರ್ಯ ಅಂದರೆ ನಮಗೆ ತಿಳುವಳಿಕೆ ಬಂದಿದೆ ಉಷ್ಣಕ್ಕೆ ಸಂಬಂಧಪಟ್ಟಿದ್ದು. ನಮ್ಮ ಮೂಗಿನ ಹೊರಳಿಯಲ್ಲಿ ಚಂದ್ರನಾಡಿ ಇದೆ, ಸೂರ್ಯನಾಡಿ ಇದೆ. ಎಡಗಡೆ ಹೊರಳಿಗೆ ಚಂದ್ರನಾಡಿ ಅಂತ ಪರಿಗಣಿಸಲ್ಪಡ್ತೀವಿ, ಸೂರ್ಯನಾಡಿ ಅಂದರೆ ಬಲ ಹೊರಳಿಗೆ ಎಳ್ಳಾಗ್ತದೆ. ಹಾಗಾಗಿ ಚಂದ್ರ ಮತ್ತು ಸೂರ್ಯನಾಡಿಯನ್ನು ಮಾಡಿದಾಗ ಖಂಡಿತವಾಗಲೂ ನಮ್ಮ ಸೈನಸ್ ಪ್ರಾಬ್ಲಮ್ ಖಂಡಿತವಾಗಿ ನಿವಾರಣೆ ಆಗೋದ್ರಲ್ಲಿ ಯಾವ ಸಂದೇಹವೂ ಇಲ್ಲ. ಈಗ ಒಂದನೇ ಪ್ರಾಣಾಯಾಮವನ್ನು ಮಾಡ್ತಾ ಹೋಗೋಣ. ಒಂದು ಚಿನ್ನ ಮುದ್ರೆಯಲ್ಲಿ ಇಟ್ಕೊಳ್ಳಿ. ನಾ ಕುಂತಿರ್ತಕ್ಕಂಥ ಭಂಗಿ ನಿಮಗಾಗಲೇ ಗೊತ್ತಾಗಿದೆ, ವಜ್ರಾಸನ. ಚಿನ್ಮುದ್ರೆಯಲ್ಲಿ ಲೆಫ್ಟ್ ಹ್ಯಾಂಡ್ ಇರ್ತದೆ, ರೈಟ್ ಹ್ಯಾಂಡ್ ತೊಗೊಳ್ತೀವಿ, ಬಲವರಳೆಯನ್ನು ಮುಸ್ತೀವಿ. ಯಾವುದೇ ಪ್ರಾಣಾಯಾಮ ಮಾಡುವಾಗ ನಮ್ಮೊಳಗಿರ್ತಕ್ಕಂಥ ಉಸಿರನ್ನು ಖಾಲಿ ಮಾಡೋಣ. ಆಗ ಮಾತ್ರ ಹೆಚ್ಚಾಗಿ ಉಸಿರು ತಗೊಳ್ಳಿಕ್ಕೆ ಸಾಧ್ಯ.
ಇಲ್ಲಾಂದರೆ ಊಟ ಮಾಡಿದ ಹೊಟ್ಟೆ ಮೇಲೆ ಸ್ವಲ್ಪ ಊಟ ಮಾಡಿದಂಗೆ ಆಗುತ್ತೆ, ಅದು ಸರಿಯಲ್ಲ. ಖಾಲಿ ಹೊಟ್ಟೆಯಲ್ಲಿ ಊಟ ಮಾಡಿದಾಗ ಸಮಂಜಸ ಆಗುತ್ತೆ. ಅದೇ ರೀತಿಯಲ್ಲಿ ಗಾಳಿಯನ್ನು ಇರ್ತಕ್ಕಂಥ ಸ್ವಲ್ಪ ವಾಯುವನ್ನು ಸಹ ಬ್ರೀತ್ ಔಟ್ ಮಾಡಿ ನಂತರ ಬ್ರೀತ್ ಇನ್ ಮಾಡಿದಾಗ ಯಥಾವತ್ತಾದ ಪ್ರಾಣಾಯಾಮ ಮಾಡಲಿಕ್ಕೆ ಸಾಧ್ಯ. ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಅಷ್ಟೇ ಸುಲಭ ಸಾಧ್ಯವಾಗ್ತದೆ. ರೆಡಿ? ಚಿನ್ಮುದ್ರೆ ವಜ್ರಾಸನದಲ್ಲಿ ಕೈಗಳು ಹೀಗಿರ್ತದೆ. ಬಲವರಳಿನ ಮಾತ್ರ ಸ್ವಲ್ಪ ಸ್ಕಿನ್ ಟಚ್ ಮಾಡ್ತೀವಿ ನೋಡಿ, ಅದು ಕ್ಲೋಸ್ ಆಗಿದೆ. ಇದು ಮಾತ್ರ ಓಪನ್ ಇದೆ ಲೆಫ್ಟ್ ಹೊರಳೆ. ಮೊದಲನೇ ಪ್ರಾಣಾಯಾಮ ಚಂದ್ರ ನಾಡಿ ಪ್ರಾಣಾಯಾಮ. ಉಸಿರು ಬಿಡ್ತೀನಿ ಹೊರಗಡೆಗೆ, ಹೊಟ್ಟೆ ಒಳಗೆ ಹೋಗಿದೆ, ತಗೊಳ್ತಾ ಹೋಗ್ತೀನಿ, ಹೊಟ್ಟೆ ಅಪ್ಪಾಗತ್ತೆ ನೋಡಿ. ಬಿಡುತ್ತಾ ಹೋಗೋಣ. ಹೀಗಾದರೂ ಮಾಡ್ಬೋದು. ಮತ್ತೊಂದು ಪ್ರಕಾರ ಅದರಲ್ಲೇ ತೋರಿಸ್ತೀನಿ, ಅದೇ ಚಂದ್ರನಾಡಿಯನ್ನು ಎರಡು ಮಧ್ಯದ ಬೆರಳಿಂದ ಮುಚ್ಚಬಹುದು, ಸ್ವಲ್ಪ ಹೋಲ್ಡ್ ಮಾಡಬಹುದು, ಮತ್ತೆ ಅದೇ ಹೊರಳಿಂದನೇ ಹೊರ ಹಾಕ್ತಕ್ಕಂಥದ್ದು. ಇಲ್ಲಿ ಒಂದು ತಿಳ್ಕೋಬೇಕಾಗ್ತದೆ, ಬ್ರೀತ್ ಇನ್, ಹೋಲ್ಡ್, ಬ್ರೀತ್ ಔಟ್. ಉಸಿರನ್ನು ತೆಗೆದುಕೊಳ್ಳುವುದು, ಉಸಿರನ್ನು ಸ್ವಲ್ಪ ಸಮಯ ನಿಲ್ಲಿಸುವುದು, ನಂತರ ಉಸಿರನ್ನು ಬಿಡುವುದು, ಮತ್ತೆ ಇನ್ನು ಬಿಟ್ಟ ಮೇಲೆ ಮತ್ತೆ ಸ್ವಲ್ಪ ಇರೋದು. ಒಟ್ಟು 4 ಪ್ರಕಾರ ಇದೆ. ಎಲ್ಲರೂ ಜಾಸ್ತಿ ಹೇಳ್ತಕ್ಕಂಥದ್ದು 3 ಪ್ರಕಾರ. ಯಾವುದು? ಬ್ರೀತ್ ಇನ್, ಹೋಲ್ಡ್, ಬ್ರೀತ್ ಔಟ್. ಇನ್ನೊಂದಿದೆ ಶೂನ್ಯಕ ಅಂತ. ಅಲ್ಲಿ ಯಾವುದೂ ಇಲ್ಲ, ಅಲ್ಲಿ ಪೂರಕನೂ ಇಲ್ಲ, ಕುಂಭಕನೂ ಇಲ್ಲ, ರೇಚಕನೂ ಇಲ್ಲ. ರೇಚಕ ಆದಮೇಲೆ ಖಾಲಿ ಇರತಕ್ಕಂಥ ಪೂರಕಕ್ಕೆ ಹೋಗುವ ಮುನ್ನ ಆ ಒಂದು ಸಮಯಕ್ಕೆ ಶೂನ್ಯಕ ಎಂದು ಬಳಸಲಾಗುವುದು. ಓಕೆ, ಈಗ ಮಾಡೋಣ. ಒಂದು 5 ಕೌಂಟ್ ಮಾಡೋಣ. ಅದೇ ಚಂದ್ರನಾಡಿ ಪ್ರಾಣಾಯಾಮನೇ. ಬೆರಳು ಮುಚ್ಚಿ ಸ್ವಲ್ಪ ಹೋಲ್ಡ್ ಮಾಡಿ. ಇದು ಆರೋಗ್ಯವಂತರು, ಹೇಳ್ತೀನಿ ಮುಂದೆ. BPI ಇರ್ತಕ್ಕಂಥವ್ರು ಬ್ರೀತ್ ಇನ್ ಮಾಡಿ, ಬ್ರೀತ್ ಔಟ್ ಮಾಡಿ, ಹೋಲ್ಡ್ ಮಾಡಬೇಡಿ. ಇಂದಿನ ನೀವು ಗಮನಿಸಿರ್ಬೋದು ನನ್ನ ಕ್ಲಾಸ್ಗಳಲ್ಲಿ, ಬ್ರೀತ್ ಹೋಲ್ಡ್ ಯಾರು ಮಾಡಬಾರ್ದು, BP ಇರ್ತಕ್ಕಂಥ ಬ್ರೀತನ್ನು ಹೋಲ್ಡ್ ಮಾಡಬಾರ್ದು. ಇನ್ನು ಉಲ್ಬಣ ಆಗತ್ತೆ BP. ಮತ್ತು ಯಾರು ಮಾಡಬಹುದು? BP ಲೋ ಇರ್ತಕ್ಕಂಥವ್ರು ಮಾಡಿದರೆ ಹೆಚ್ಚಿನ ಲಾಭ ಆಗುತ್ತೆ. ನಾರ್ಮಲ್ ಮನುಷ್ಯರು ಎಲ್ಲರೂ ಮಾಡಬಹುದು. ಮತ್ತೊಂದೆರಡು ಸುತ್ತು ತೋರಿಸ್ತೀನಿ, ನಿಧಾನವಾಗಿ ನೋಡ್ಕೊಳ್ಳಿ, ಸರಿಯಾಗಿ ಅರ್ಥೈಸ್ಕೊಳ್ಳಿ, ಕ್ರಮಬದ್ಧವಾಗಿ ಮಾಡಿ, ತಮ್ಮ ಆರೋಗ್ಯನ ತಮ್ಮ ಕೈಯಲ್ಲಿಟ್ಕೊಳ್ಳಿ. ತಗೊಂಡು ಬಿಡಿ, ಅಥವಾ ಬ್ರೀತ್ ಇನ್ ಮಾಡಿ, ಹೋಲ್ಡ್ ಮಾಡಿ, ರೇಚಕ ಮಾಡಿ, ಬಿಟ್ಟ ಮೇಲೆ ಸುಮ್ಮನೆ ಇರ್ತೀರಲ್ಲ, ಇದು ಶೂನ್ಯಕ. ಬ್ರೀತ್ ಇನ್ 1, ಹೋಲ್ಡ್ 2, ಬ್ರೀತ್ ಔಟ್ 3. ಏನೋ ಬಿಟ್ಟಿರ್ತಕ್ಕಂಥ ಉಸಿರು ಮತ್ತೆ ತೆಗೆದುಕೊಳ್ಳೋಕ್ಕಿಂತ ಮುಂಚೆ ಸುಮ್ಮನೆ ಇರ್ತೀರಲ್ಲ, ಅದು ಶೂನ್ಯಕ. 4 ಪ್ರಕಾರ ಇದೆ. ಇದನ್ನು ಗೊಂದಲಮಯಕ್ಕೆ ಬೀಳದಂಗೆ ಸರಿಯಾದ ಗುರುವಿನ ಮುಖೇನನೇ ತಾವು ಕಲಿತು ತಮ್ಮ ಆರೋಗ್ಯ ಕಾಪಾಡಿಕೊಳ್ಳಿ. ಈಗ ಮುಂದಿನ ಅದೇ ಚಂದ್ರನಾಡಿ ಆಯಿತು, ಒಂದೇ ಮೂಗಿನ 2 ಹೊರಳೆಗಳು. ಚಂದ್ರನಾಡಿ ಆಯಿತು, ಈಗ ಸೂರ್ಯನಾಡಿ. ಇದನ್ನು ಇದೇ ಕೈಲೇ ಮಾಡ್ತಾರೆ ತುಂಬ ಜನ. ಮಾಡ್ಬೋದು, ತಪ್ಪೇನಿಲ್ಲ. ಆದರೆ ಒಂದೇ ಕೈಗೆ ಎಕ್ಸಸೈಸ್ ಕೊಟ್ಟಂಗೆ ಆಗುತ್ತೆ, ಇದೊಂದು ಡೆಡ್ ಮಾಡಿದಂಗೆ ಆಗುತ್ತೆ. ಅದಕ್ಕೋಸ್ಕರ ನಮ್ಮ 2 ಕೈ ಭಗವಂತ ಪ್ರಕೃತಿ ನೀಡಿರ್ಬೇಕಾದ್ರೆ ನಾವ್ಯಾಕೆ ಒಂದು ಕೈಯನ್ನು ಡೆಡ್ ಮಾಡೋಣ? ಆದರೆ ಚಂದ್ರನಾಡಿಗೆ ನಾವೇನು ಬಳಸಿದ್ವಿ? ಬಲವರಳಿಯನ್ನು ಬಳಸಿದ್ವಿ. ಈಗೇನು ಮಾಡ್ತೀವಿ? ಸೂರ್ಯನಾಡಿಗೆ ಎಡಗೈಯನ್ನು ಬಳಸೋಣ. ಈಗ ಇಲ್ಲಿ ಬಲಗೈ ಚಿನ್ಮುದ್ರೆಯಲ್ಲಿ ಬರುತ್ತೆ. ರೆಡಿ? ಸೂರ್ಯನಾಡಿ ಪ್ರಾಣಾಯಾಮವನ್ನು ಗಮನಿಸಿ. ಎಡವರಳೆಯನ್ನು ಮುಸ್ತೀವಿ. ಬಲವರಳಿಯಿಂದ ಶ್ವಾಸ ಖಾಲಿ ಮಾಡಿನೇ ತಗೋಬೇಕು. ಚೆಸ್ಟ್ ಅಪ್ ಆಗುತ್ತೆ ಬ್ರೀತ್ ಇನ್ನಲ್ಲಿ, ಹೋಲ್ಡಲ್ಲಿ ಫಿಟ್ ಆಗಿರುತ್ತೆ, ಔಟಲ್ಲಿ ಡೌನ್ ಆಗುತ್ತೆ.
ಶೂನ್ಯಕದಲ್ಲಿ ನಾ ತಗೊಳ್ತಾನೂ ಇಲ್ಲ, ತಗೊಂಡಿದ್ದನ್ನು ಹಿಡ್ಕೊಂಡಿಲ್ಲ, ಬಿಡ್ತಾನೂ ಇಲ್ಲ. ಬಿಟ್ಟಾದ್ಮೇಲೆ ಸುಮ್ಮನೆ ಇದ್ದೀನಿ. ಗಮನಿಸಿ, ಇಲ್ಲೊಂದು ನೂಲು ಎಳೆ, ಕೂದಲಿನ ಎಳೆ, ಒಂದು ದಾರದ ಎಳೆ ಇಟ್ಟರು ಶೂನ್ಯಕದಲ್ಲಿ ಯಾವುದೇ ಆ ಒಂದು ದಾರದ ಎಳೆಯೂ ಸಹ, ನೂಲು ಎಳೆಯೂ ಸಹ ಸೇಕಾಗೋದಿಲ್ಲ. ಇಲ್ಲೊಂದು ಮಾತು ನೆನಪಿಗೆ ಬರ್ತದೆ. ಮಹಾಭಾರತದಲ್ಲಿ ಇದನ್ನು ಉದಾಹರಣೆ ಕೊಡಲೇಬೇಕು. ಯಾಕಂದರೆ ತಾವು ಕಲಿತರು ಇರಬಹುದು, ಕಲಿತರಿವರು ಇರಬಹುದು, ಹೊಸಬರು ಇರಬಹುದು, ಎಲ್ರಿಗೂ ಸಹ ಉಪಯುಕ್ತವಾದ ಒಂದು ಮಾಹಿತಿ. ಮಹಾಭಾರತದಲ್ಲಿ ದುರ್ಯೋಧನನು ಯುದ್ಧದ ಸಮಯದಲ್ಲಿ ಎಲ್ಲ ಸೋತು ಹೋದಾಗ ತಾನು ವೈಶಂಪಾಯನ ಸರೋವರ ಅಂತ ಬಳಸ್ತಾರೆ, ಅಲ್ಲಿ ಇರ್ಬೋದಾದೆ. ಅಲ್ಲಿ ಹೋಗಿ ಅವನೇನು ಮಾಡ್ತಾನೆ, ಅಲ್ಲಿ ಪೂರಕದಲ್ಲಿ ಕುಂದ್ರೋದಿಲ್ಲ, ಕುಂಭಕದಲ್ಲಿ ಕುಂದ್ರೋದಿಲ್ಲ, ರೇಚಕದಲ್ಲಿ ಕುಂದ್ರೋದಿಲ್ಲ. ರೇಚಕ ಆದ ಮೇಲೆ ಇರುವ ಸ್ಥಿತಿಯೇ ಶೂನ್ಯಕ. ಅಲ್ಲಿ ಶೂನ್ಯಕದಲ್ಲಿ ಅವನು ಕುಳಿತಾಗ, ಏಕದಲ್ಲಿ ಅವನು ಪೂರಕದಲ್ಲಿ ಕುಂತಿದ್ರೆ ಉಸಿರು ಬಿಟ್ಟಾಗ ನೀರಿನಿಂದ ಗುಳ್ಳೆಗಳ ಮೇಲೆ ಬರ್ತಿತ್ತು, ಭೀಮನಿಗೆ ಗೊತ್ತಾಗ್ತಿತ್ತು. ಹೋಲ್ಡ್ ಮಾಡಿದರೆ ಎಷ್ಟೊತ್ತು ಮಾಡಬೇಕು ಅದು ಬಿಡ್ತಾ ಇದ್ದ, ಗೊತ್ತಾಗ್ತಿತ್ತು. ರೇಚಕ ಮಾಡುವಾಗ ಕುಂತಿದ್ನ, ಅದು ಸಹ ಇಲ್ಲ. ಶೂನ್ಯಕದಲ್ಲಿ ಕುಂತಿದ್ದ, ಬ್ರೀತ್ ತಗೊಂಡ, ಹೋಲ್ಡ್ ಮಾಡ್ದ, ರೇಚಕ ಮಾಡಿದ್ದ. ರೇಚಕದ ನಂತರ ಮತ್ತೆ ಅವನು ಪೂರಕ ಮಾಡಲಿಲ್ಲ, ಬ್ರೀತ್ ಇನ್ ಮಾಡಲಿಲ್ಲ. ಶೂನ್ಯಕ ಸ್ಥಿತಿಯಲ್ಲಿ ಕುಂತಿರಿಂದ ಹೆಚ್ಚಿನ ಅಭ್ಯಾಸ ತರಬೇತಿ ಹೊಂದಿದ್ದ, ಹಾಗಾಗಿ ಹೆಚ್ಚು ಸಮಯ ನೀರಿನೊಳಗೆ ಕೂತ್ಕೊಳ್ಳಿಕ್ಕೆ ಸಾಧ್ಯವಾಯಿತು. ಈಗ ನಾವೇನು ಮಾಡೋಣ, ಸೂರ್ಯನಾಡಿಯನ್ನು ಮಾಡ್ತಾ ಹೋಗೋಣ. ಒಂದು 5 ಸುತ್ತು, 3 ಸುತ್ತು. ಬ್ರೀತ್ ಇನ್, ಹೋಲ್ಡ್, ಬ್ರೀತ್ ಔಟ್, ಶೂನ್ಯಕ. ಕಂಟಿನ್ಯೂ ಮಾಡ್ತೀನಿ, ಗಮನಿಸ್ತಾ ಹೋಗಿ. ಗಮನಿಸಿದ್ರಲ್ಲ ಆತ್ಮೇರೆ, ಹೋಲ್ಡನ್ನು ಹೊಟ್ಟೆ ಖಾಲಿ ಇದ್ದರೆ, ಆಹಾರ ನೀರು ಇಲ್ಲದೇ ಇದ್ದರೆ ಹೆಚ್ಚಿನ ಸಮಯವಾಗಿ ನಾವು ಇದನ್ನು ಬ್ರೀತ್ ಹೋಲ್ಡ್ ಮಾಡ್ಬೋದು. ಬ್ರೀತ್ ಹೋಲ್ಡಿನಿಂದ ನಮ್ಮ ಟಾಕ್ಸನ್ಸ್, ನೆಗೆಟಿವ್ ಟಾಕ್ಸನ್ಸ್ ನಮ್ಮ ದೇಹದಿಂದ ಹೊರಗಡೆ ಹೋಗ್ತದೆ. ಇದು ಅಭ್ಯಾಸ ನಾವು ಮಾಡಿದ್ದೀವಿ. ಈಗ ಚಂದ್ರನಾಡಿ ಪ್ರಾಣಾಯಾಮ ಮತ್ತು ಸೂರ್ಯನಾಡಿ ಪ್ರಾಣಾಯಾಮ ಒಂದೇ ಮೂಗಿನ 2 ವಲಯಗಳಿಂದ ಸಾಕಷ್ಟು ಮಾಹಿತಿಯೊಂದಿಗೆ ನಾವು ತೊಗೊಂಡಿದ್ದೀರಿ. ಈಗ ನಾವೇನು ಮಾಡೋಣ, ಮುಂದೆ ಈ ಒಂದು ಪ್ರಾಣಾಯಾಮ ಆಯಿತು, ಮತ್ತು ಮುಂದಿನ ಪ್ರಾಣಾಯಾಮನ ಮಾಡಲು ಮತ್ತು ನಾವು ಹೋಗೋಣ. ಇವತ್ತು ಇಷ್ಟು ಪ್ರಾಣಾಯಾಮ ಸಾಕು. ಈಗ ನಾವೇನು ಮಾಡೋಣ, ಸ್ವಲ್ಪ ಶಾಂತಿ ಮಂತ್ರವನ್ನು ಹೇಳೋಣ, ಗುರುವಿನ ಸ್ಮರಣೆಯನ್ನು ಮಾಡಿಕೊಳ್ಳೋಣ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಲೋಕಾ ಸಮಸ್ತ ಸುಖಿನೋ ಭವಂತು. ಲೋಕಾ ಸಮಸ್ತ ಸುಖಿನೋ ಭವಂತು. ಲೋಕಾ ಸಮಸ್ತ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಕೊನೆಯಲ್ಲಿ ಮತ್ತೊಂದು ಸರಿ ಭೂ ನಮಸ್ಕಾರ ಮಾಡೋಣ. ಮೇಲೆ ಎಲ್ಲರಿಗೂ ತುಂಬ ಧನ್ಯವಾದಗಳು. ಓಂ ಶಾಂತಿ.